ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನಿವತ್ತು ನಿಮಗೆ ಹಣನ ಹೇಗೆ ನಾವು ಮನೆಯಲ್ಲಿ ಉಳಿಸ್ಬೋದು ಅನ್ನೋದನ್ನು, ಗೃಹಿಣಿಯರು ಹೇಗೆ ಹಣನ ಉಳಿಸ್ಬೋದು ಅನ್ನೋದು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಏನಂತ ಅಂದರೆ, ₹1 ಕೂಡ ನಮಗೆ ಇಂಪಾರ್ಟೆಂಟು. ನಾವು ಅಂದ್ಕೋತೀವಿ ₹1, ₹2, ₹10 ಏನು ನಾವು ಅದರಲ್ಲೆಲ್ಲ ಹೆಂಗೆ ಸೇವ್ ಮಾಡೋಕ್ಕಾಗುತ್ತೆ ಅಂತ. ₹1 ಕೂಡ ಇಂಪಾರ್ಟೆಂಟು. ನಮ್ಗೆ ₹1 ಇಲ್ಲ ಕೊಡಿ ಅಂದರೆ ಯಾರೂ ಕೂಡ ಕೊಡೋದಿಲ್ಲ. ಆದ್ದರಿಂದ ₹1 ಸೇರಿದ್ರೇ ₹10 ಆಗೋದು, ₹10 ₹100 ಆಗೋದು. ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಥರ ನಾವು ₹1 ಕೂಡ ಸೇವ್ ಮಾಡಿ ಇಡೋದ್ರಿಂದಾನೇ ಆಮೇಲೆ ಅದನ್ನು ನಾವು ಜಾಸ್ತಿಯಾಗಿ ನೋಡ್ಬೋದು. ಯಾವುದೇ ವಸ್ತು ತೊಗೊಂಡ್ರೂ ಅದು ನಮಗೆ ಯೂಸ್ ಆಗಬೇಕು. ಮತ್ತು ಹಾಗಂತ ಕ್ವಾಲಿಟಿ ಇಲ್ದಿರೋದು ತೊಗೋಬಾರ್ದು. ನಾವು ಒಂದೇ ಸಲ ಖರ್ಚು ಮಾಡಿದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ, ಕ್ವಾಲಿಟಿ ಇರೋಂಥದ್ದನ್ನ ತೊಗೋಬೇಕು. ಆವಾಗ ನಮಗೆ ಜಾಸ್ತಿ ದಿನ ಆ ವಸ್ತು ಬಾಳಿಕೆ ಬರುತ್ತೆ. ಅದರಿಂದ ನಾವು ಕೂಡ ದುಡ್ಡನ್ನ ಸೇವ್ ಮಾಡ್ಬೋದು. ಮೊದಲನೇದೇನೆಂದರೆ, ನಮಗೆ ಮೇನ್ ಬೇಸಿಕ್ಕಾಗಿ ಏನೇನು ಬೇಕು ಅನ್ನೋದನ್ನು ನಾವು ಲಿಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಅದರಿಂದ ನಮಗೆ ತಿಂಗಳಿಗೆ ಇಷ್ಟು ಬೇಕು ಅಂತ ಅನ್ನೋದು ಒಂದು ಅಂದಾಜು ಸಿಗುತ್ತೆ. ಫಸ್ಟು ಸ್ಟಾರ್ಟಿಂಗ್ ನಾವೇನು ಮನೇಲಿ ಎಲ್ಲರಿಗೂ ಬೇಕಾಗಿರೋವಂಥದ್ದು ತರಕಾರಿನ ನಾವು ಯಾವ ಸೀಸನಲ್ಲಿ ಯಾವ ತರಕಾರಿ ಕಮ್ಮಿ ಇದೆ ಅನ್ನೋದನ್ನ ನಾವು ಮೊದಲೇ ಅಂದಾಜು ಮಾಡ್ಕೋಬೇಕು. ಆ ಸೀಸನಲ್ಲಿ ಸಿಗೋವಂಥ ಕಡಿಮೆ ಬೆಲೆಗೆ ಸಿಗೋವಂಥ ತರಕಾರಿನ ನಾವು ಜಾಸ್ತಿ ಯೂಸ್ ಮಾಡಬೇಕು. ಯಾಕಂದರೆ ಅವಾಗ ನಮಗೆ ರೇಟ್ ಕೂಡ ಕಮ್ಮಿ ಆಗುತ್ತೆ. ಅದರಿಂದ ನಾವು ಕೂಡ ದುಡ್ಡನ್ನ ಸೇವ್ ಮಾಡ್ಕೋಬೋದು. ಜಾಸ್ತಿ ಸಿಗೋದನ್ನ ಜಾಸ್ತಿ ರೇಟ್ ಇರೋದನ್ನು ತೊಗೊಳೋದ್ರಿಂದ ನಮಗೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಹೆಂಗಿದ್ರು ಸೀಸನಲಲ್ಲಿ ಯಾವ್ಯಾವುದು ವೆಜಿಟೇಬಲ್ಸು, ಫ್ರೂಟ್ಸು ಯಾವ್ದು ಕಮ್ಮಿ ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೋಬೇಕು. ಅಥವಾ ನೀವೇನಾದರೂ ಹಳ್ಳಿ ಕಡೆ ಯಾರಾದರೂ ನಿಮ್ಮ ಊರಿಂದೆಲ್ಲ ಬರೋರಿದ್ದರೆ ಆ ಕಡೆಯಿಂದ ಬೇಕಂದರೆ ನೀವು ಕರಿಬೇವು, ಸೊಪ್ಪು ಆ ಥರ ಎಲ್ಲ ತರಿಸ್ಕೊಳ್ಳೋದ್ರಿಂದನೂ ಕೂಡ ನೀವು ದುಡ್ಡನ್ನ ಸೇವ್ ಮಾಡ್ಕೋಬೋದು. ಅದರಿಂದ ನಾವು ಉಳಿಸ್ಕೋಬೋದು. ಈ ಕರಿಬೇವಿಗೆಲ್ಲ ನಾವು ಇಲ್ಲಿ ದುಡ್ಡು ಕೊಟ್ಟು ತೊಗೋತೀವಿ, ಆದರೆ ಊರಲ್ಲೆಲ್ಲ ನಮಗೆ ಫ್ರೀಯಾಗಿ ಸಿಗುತ್ತೆ. ಆ ಥರ ವಾರಕ್ಕೊಂದ್ಸಲ ಅಥವಾ 15 ಡೇಸ್ಗೊಂದ್ಸಲ ಊರಿಗೆ ಹೋಗೋದು ಅಥವಾ ಆ ಕಡೆಯಿಂದ ಬರೋರಿಗೆ ಹೇಳಿ ಎಲ್ಲ ತರಿಸ್ಕೊಂಡ್ರೆ ಅದು ಕೂಡ ನಮಗೆ ಹಣನ ಸೇವ್ ಮಾಡ್ಕೋಬೋದು. ಮತ್ತು ಇನ್ನೊಂದು ರೇಷನಲ್ಲೂ ಅಷ್ಟೇ. ನಾವು ಸುಮ್ಮನೆ ಮನೆಗೆ ಬರಿತೀವಿ ಅಂತ ಅಂದ್ಬಿಟ್ಟು ಎಲ್ಲ ಕಾಳುಗಳು ಎಲ್ಲ ಇದೂ ತರಿಸ್ಕೊಂಡು ವೇಸ್ಟ್ ಮಾಡಬಾರ್ದು. ಇವಾಗೇನು ಎಲ್ಲ ಕಡೆ ಬೇಗ ಸಿಗುತ್ತೆ ಶಾಪ್ಗಳಲ್ಲಿ. ಆದ್ದರಿಂದ ನಾವು ರೇಷನ್ನ ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡ್ರೆ ಸಾಕು. 1 kg ಆ ಥರ ತರಿಸಿ ಅದನ್ನು ಹುಳ ಬೀಳಿಸಿ ವೇಸ್ಟ್ ಮಾಡೋ ಬದಲು ನಮ್ಗೆ ಎಷ್ಟು ಬೇಕೋ ಅವಶ್ಯಕತೆಗೆ ಅಷ್ಟನ್ನು ತರಿಸ್ಕೊಳ್ಳೋದ್ರಿಂದ ಕೂಡ ನಾವು ದುಡ್ಡನ್ನ ಸೇವ್ ಮಾಡ್ಕೋಬೋದು. ಹಾಗೆ ಇನ್ನೊಂದೇನೆಂದರೆ, ಫೋನ್ಪೇ, ಅದರಲ್ಲೂ ಕೂಡ ನಾವು ದುಡ್ಡನ್ನ ಸೇವ್ ಮಾಡ್ಬೋದು. ಫೋನ್ಪೇಲಿ ಹೇಗಂತ ಅಂದರೆ, ಹೇಗಿದ್ರು ಈಗ ಸಿದ್ದರಾಮಯ್ಯನವರು ₹2,000 ದುಡ್ಡು ಹಾಕ್ತಾಯಿದ್ದಾರೆ. ನಾವು ಫೋನ್ಪೇನಲ್ಲಿ ಡೈಲಿ ಸೇವಿಂಗ್ಸ್ ಅಂತ ಇರುತ್ತೆ. ₹10 ಕೂಡ ನಾವು ಹಣನ ಸೇವ್ ಮಾಡ್ಕೋಬೋದು. ಅದನ್ನು ನಾವು ಸೆಟ್ ಮಾಡಿ ಬಿಡೋದ್ರಿಂದ ಡೈಲಿ ನಮಗೆ ಗೊತ್ತಿಲ್ಲದೆ ಇರೋಂಗೆ ₹10 ಅಂದ್ಕೊಂಡ್ರು ತಿಂಗಳಿಗೆ ₹300 ಅಂತೂ ಆಗೇ ಆಗುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ನಾವು ಎತ್ತಿಡೋದ್ರ ಬದಲು ಅದಷ್ಟಕ್ಕೆ ಅದೇ ಕಟ್ಟಾಗ್ತಾ ಇರುತ್ತಲ್ವ, ಸೊ ನಮಗೆ ಗೊತ್ತಾಗೋದಿಲ್ಲ. ಅದರಿಂದನೂ ಕೂಡ ನಾವು ಆರಾಮಾಗಿ ಸೇವ್ ಮಾಡ್ಕೋಬೋದು. ಅದರಲ್ಲಿ ನಮಗೆ ಅವಶ್ಯಕತೆ ಇದೆ ಅಂದಾಗ ಬೇಕಾದರೆ ನಾವು ಡ್ರಾನು ಮಾಡ್ಕೋಬೋದು, ಅಥವಾ ಗೋಲ್ಡ್ ಕಾಯಿನ್ನು ಕೂಡ ತೊಗೊಳಕ್ಕೆ ಮಾಡ್ಕೋಬೋದು. ಅದೊಂದು ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು, ಈ ಥರದ್ದು ಒಂದು ಮನಿ ಸೇವಿಂಗ್ಸ್ ಬಾಕ್ಸ್ನ ತರಿಸ್ಕೊಳ್ಳೋದ್ರಿಂದನೂ ಕೂಡ ಇದರಲ್ಲೂ ಕೂಡ ನಾವು ಆರಾಮಾಗಿ ದುಡ್ಡನ್ನ ಸೇವ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನಾವು ಎತ್ಕೊಳ್ಳೋಕ್ಕಾಗಲ್ಲ ಯಾವಾಗಂದರೆ ಆವಾಗ. ಇದ್ರೂ ಕೂಡ ನಮಗೆ ಎಕ್ಸ್ಟ್ರಾ ಅಮೌಂಟ್ ಏನೇನು ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ನಾವು ಆವಾಗವಾಗ ಇದರೊಳಗಡೆ ಹಾಕೋದ್ರಿಂದ ಕೂಡ ನಿಮ್ಗೆ ಯಾರಾದರೂ ಅಮ್ಮನೋ ಅಥವಾ ಯಾರಾದರೂ ದುಡ್ಡು ಕೊಟ್ಟರೆ ಅದನ್ನು ಕೂಡ ನಾವು ಇದರಲ್ಲಿ ಹಾಕಿ ಸೇವ್ ಮಾಡ್ಕೋಬೋದು. ಇದರಲ್ಲಿ ನಂಬರ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಾರೆ. ನಾವು ಹಾಕಿದ ತಕ್ಷಣ ಅದನ್ನು ಸ್ಕ್ರ್ಯಾಚ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೂಡ ಸೇವ್ ಮಾಡ್ಬೋದು. ಇನ್ನೊಂದು, ಈ ಥರದ್ದು ಉಂಡೆ ನಾನು ಮನೆಯಲ್ಲೇ ಈ ಥರನೇ ಇಟ್ಟಿರೋದು. ದೇವ್ರ ಮೇಲೆ ಇಟ್ಟಿರ್ತೀನಿ, ಒಂದು ಅಡುಗೆ ಮನೇಲಿ ಇಟ್ಟಿರ್ತೀನಿ. ಅಡುಗೆ ಮನೇಲಿ ನಮಗೆ ಹಾಲಿಗೆ, ತರಕಾರಿಗೆ ಅಂತ ನಾನು ದುಡ್ಡು ಕೊಡ್ತಾರಲ್ಲ, ಅದರಲ್ಲಿ ಮಿಕ್ಕಿರೋದನ್ನ ನಾನು ಈ ಸ್ಟೀಲ್ ಬಾಕ್ಸಲ್ಲಿ ಇಡ್ತೀನಿ. ಈ ಚೊಂಬು ಬಂದು ನಾನು ದೇವ್ರ ಮನೇಲಿ ಇಟ್ಟಿರ್ತೀನಿ. ಅಲ್ಲಿ ನಾವು ಪೂಜೆ ಟೈಮ್ಗೆ ನಾನು ಡೈಲಿ ಹಾಕ್ತಾ ಹೋಗ್ತೀನಿ. ಎಷ್ಟಿರುತ್ತೋ ಅಷ್ಟು ಹಾಕ್ತಾ ಹೋಗ್ತೀನಿ. ಅದರಿಂದನೂ ಕೂಡ ನಾವು ದುಡ್ಡನ್ನ ಚೆನ್ನಾಗಿ ಸೇವ್ ಮಾಡ್ಬೋದು. ಈಗ ಹೂವು ತೊಗೊಂಡಿರ್ತೀವಿ, ಪೂಜೆ ಸಾಮಾನು ಏನಾದ್ರು ತೊಗೊಂಡಿರ್ತೀವಿ, ಅದರಲ್ಲಿ ಮಿಕ್ಕಿರೋಂಥ ದುಡ್ಡನ್ನ ನಾವು ದೇವ್ರ ಮನೇಲಿರೋ ಉಂಡೆಗೆ ಹಾಕೋದ್ರಿಂದನೂ ನಾವು ತುಂಬ ಹಣನ ಉಳಿಸ್ಬೋದು. ಹಾಗೆ ಮಂಗಳವಾರ, ಶುಕ್ರವಾರ ಈ ಥರ ನೀವು ವಾರ ಮಾಡಿದ ದಿವಸನೂ ಕೂಡ ₹11, ₹21, ₹16 ಈ ಥರ ಹಣನ ನೀವು ಉಂಡಿನಲ್ಲಿ, ದೇವ್ರ ಮನೇಲಿರೋ ಉಂಡಿನಲ್ಲಿ ಹಾಕೋದ್ರಿಂದ ಬೇಗ ಹಣ ಸೇವ್ ಮಾಡೋದು. ಅದರಲ್ಲಿ ಬೇಗ ಹಣ ಹಾಕೋಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಯಾಕಂದರೆ ನಾವು ದೇವ್ರ ಮನೇಲಿ ಇರುತ್ತಲ್ವ, ಅದರಿಂದ ನಾವು ಅದಕ್ಕೆ ಹಾಕೋದನ್ನ ನಾವು ಮಿಸ್ ಮಾಡೋದಿಲ್ಲ.
ಹಾಕ್ಬೋದು. ಅದು ಬೇಗನೆ ತುಂಬುತ್ತೆ. ಈ ರೀತಿ ಎಷ್ಟು ಸಾಧ್ಯವೋ ಅಷ್ಟು ನಮಗೆ, ನೀವು ಅಕಸ್ಮಾತು ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ, ಟೈಲರಿಂಗೋ, ಕುಚ್ಚಾಕೋದು ಅಥವಾ ಏನಾದರೂ ಪ್ಯಾಕಿಂಗ್ ಮಾಡೋದು, ಸ್ಯಾರಿ ಫಾಲ್ಸು, ಜಿಗ್‌ಜಾಗ್ ಈ ಥರದ್ದೇನಾದರೂ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ಅದ್ರಲ್ಲಿ ಬಂದಿರೋ ಅಂಥ ಲಾಭನ ನೀವೇ ಇಟ್ಕೊಳ್ಳಿ. ಅಸಲು ಏನಿರುತ್ತೋ ಅದನ್ನು ಉಂಡೆಗೆ ಹಾಕ್ತಾ ಬನ್ನಿ. ಇದರಿಂದನೂ ಕೂಡ ನಾವು ಹಣನ ಸೇವ್ ಮಾಡ್ಕೋಬೋದು. ಏನು ಇವರು ಈ ತರಕಾರಿ ರೇಷನ್ನು ಇದರಲ್ಲೆಲ್ಲ ಉಳಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಅದರಲ್ಲೂ ಕೂಡ ನಾವು ಅದ್ರಲ್ಲಿ ಸೇವ್ ಮಾಡಿದ್ರೇ ನಾವು ಬೇಸಿಕ್ಕಾಗಿ ನಾವು ಯಾವುದು ಜಾಸ್ತಿ ಬಳಕೆ ಮಾಡ್ತೀವೋ, ಯಾವುದು ಖರ್ಚು ಮಾಡ್ತೀವೋ ಅದರಲ್ಲಿ ನಾವು ಸೇವ್ ಮಾಡಿದ್ರೇ ನಾವು ಅಮೌಂಟನ್ನ ಸೇವ್ ಮಾಡೋಕ್ಕಾಗೋದು. ಹಾಗೆ ನೀವು ಜಾರ್ ಆ್ಯಪ್ ಕೂಡ ಬೇಕಾದರೆ ಯೂಸ್ ಮಾಡ್ಕೋಬೋದು. ಜಾರ್ ಆ್ಯಪ್ನಲ್ಲೂ ನಾವು ಚೆನ್ನಾಗಿ ಸೇವ್ ಮಾಡ್ಬೋದು. ಅದರಲ್ಲೂ ಕೂಡ ಫೋನ್ಪೇ ಥರನೇ ಇದು ಜಾರ್ ಆ್ಯಪು. ಇದರಲ್ಲೇ ಸೇವ್ ಆಗ್ತಾನೇ ಇರುತ್ತೆ. ಇದರಲ್ಲೂ ನಾವು ಆಟೋ ಪೇನ ಸೆಟ್ ಮಾಡಿಬಿಟ್ರೆ ನೀವು ಎಷ್ಟು ಬೇಕಾದರೂ ಇದರಲ್ಲೂ ಕೂಡ 50 ರುಪೀಸಿಂದ ಇದರಲ್ಲೂ ಕೂಡ ನಾವು ಸೇವ್ ಮಾಡ್ಬೋದು. ಇದನ್ನು ವೀಕ್ಲಿಯಿಂದ ಸೇವ್ ಮಾಡಿದ್ರೆ ತುಂಬ ಬೆಟರ್ ಅನ್ಕೋತೀನಿ. ಯಾಕಂದರೆ ಎರಡೂ ಅದರಲ್ಲೂ ಡೈಲಿ ಸೇವ್ ಮಾಡಿಬಿಟ್ಟಿರ್ತೀವಿ. ಇದರಲ್ಲೂ ಡೈಲಿ ಅಂತ ಅಂದರೆ ನಮಗೆ ಬೇಕಾದಾಗ ನಮಗೆ ಖರ್ಚಿಗೆ ನಮಗೆ ದುಡ್ಡಿರೋದಿಲ್ಲ. ಆಮೇಲೆ ಎಲ್ಲೂ ನಾವು ಸೇವ್ ಮಾಡೋದಕ್ಕಾಗಲ್ಲ. ಅದರಿಂದ ಯಾವುದಾದ್ರೂ ಜಾರ್ ಆ್ಯಪ್ ಆದರೂ ಮಾಡ್ಕೋಬೋದು ಅಥವಾ ಫೋನ್ಪೇನಲ್ಲಾದರೂ ಮಾಡ್ಕೋಬೋದು. ಇದು ಕೂಡ ತುಂಬ ಸೇಫಾಗಿರುತ್ತೆ. ನಾವು ಗೋಲ್ಡ್ ಏನಾದರೂ ಬೈ ಮಾಡಬೇಕು ನೀವು ಅಂತ ಅಂದ್ಕೊಳ್ಳೋರು, ಜಾರ್ ಆ್ಯಪು ತುಂಬ ಸೇಫಾಗಿದೆ. ಇದರಲ್ಲೂ ಕೂಡ ತುಂಬ ಜನ, ಲಕ್ಷಾಂತರ ಜನ ಇದನ್ನು ಯೂಸ್ ಮಾಡಿ ಇದರಲ್ಲೂ ಕೂಡ ಸೇವ್ ಮಾಡ್ತಿದ್ದಾರೆ. ಇದರಲ್ಲಿ ಹೆಂಗೆ ಅಂತ ಅಂದರೆ ಮಂತ್ಲಿ ನಮಗೆ ಅಮೌಂಟು ಬರೋ ಥರ ಸ್ಯಾಲ್ರಿ ಬರೋರಾದರೆ ಇದನ್ನು ಈಸಿಯಾಗಿ ಸೇವ್ ಮಾಡ್ಬೋದು. ಯಾಕಂದರೆ ಮಂತ್ಲಿ ಸ್ಯಾಲ್ರಿ ಬಂದಿದ ತಕ್ಷಣ ಅದಷ್ಟಕ್ಕದೇ ಆಟೋ ಪೇನಲ್ಲಿ ಕಟ್ಟಾಗುತ್ತೆ. ಆದ್ದರಿಂದ ಅದನ್ನು ಮಾಡ್ಬೋದು. ಜಾರ್ ಆ್ಯಪಿಂದ ನಾವು ಗೋಲ್ಡ್ ಕಾಯಿನ್ನ ಬೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ವೇಸ್ಟೇಜು ಅದೆಲ್ಲ ಏನೂ ಆ್ಯಡ್ ಆಗೋದಿಲ್ಲ. ನಾವು ಬೇಕಂದರೆ ಗೋಲ್ಡ್ ಕಾಯಿನ್ನ ನಾವು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಗೋಲ್ಡ್ಗಿಂತ ಗೋಲ್ಡ್ ಕಾಯಿನ್ ತುಂಬ ಬೆಟರ್ ಅಂತ ಅನಿಸುತ್ತೆ. ಬೇಕಂದರೆ ಅದನ್ನು ನೀವು ಟ್ರೈ ಮಾಡ್ಬೋದು. ಗೋಲ್ಡ್ ಕಾಯಿನ್ ಇದ್ದರೆ ನಾವು ಬೇಕಾದರೆ ಅದರಲ್ಲಿ ಒಡವೆ ಬೇಕಾದರೂ ಮಾಡಿಸ್ಕೋಬೋದು ಅಥವಾ ಅದನ್ನು ಅದೇ ರೇಟ್ಗೆ ಮಾರಿದ್ರೆ ನಮಗೆ ದುಡ್ಡು ಜಾಸ್ತಿ ಬರುತ್ತೆ. ಇದು ಒಂಥರ ಫಿಕ್ಸೆಡ್ ಡೆಪಾಸಿಟ್ ಥರನೇ ಇದೂ ಅಷ್ಟೇ. ಯಾವಾಗ ಬೇಕಾದರೂ ಕಾಯಿನ್ ಇದ್ದರೆ ನಾವು ದುಡ್ಡನ್ನ ಮಾಡ್ಕೋಬೋದು. ಸುಮ್ಮನೆ ಗೋಲ್ಡ್ಗೆ ಒಡವೆ ಅದು ಇದು ಅಂತ ಇನ್ವೆಸ್ಟ್ ಮಾಡಿದ್ರೆ ಅದು ಡೆಡ್ ಅಂತಲೇ ಅಂದ್ಕೊತೀನಿ. ಯಾಕಂದರೆ ಒಡವೆ ನಮಗೆ ಬೇಸಿಕ್ಕಾಗಿ ಎಷ್ಟು ಬೇಕೋ ಅಷ್ಟಿದ್ದರೆ ಸಾಕು. ಮಾಡಿಸಿ ಸುಮ್ಮನೆ ಇಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈಗ ನಾವು ಅದನ್ನು ಅಡ ಇಡ್ತೀವಿ ಅಂತಂದ್ರೂ ಅದಕ್ಕೆ ನಾವು ಇಂಟ್ರೆಸ್ಟ್ ಕಟ್ಟಬೇಕು. ಅದ್ರ ಬದಲು ನಾವು ಗೋಲ್ಡ್ ಕಾಯಿನ್ನ ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾದಾಗ ನಾವು ಎಷ್ಟು ತೊಗೊಂಡಿರ್ತೀವೋ ಅದೇ ದುಡ್ಡಿಗೆ ನಮಗೆ ಪೂರ್ತಿ ದುಡ್ಡು ಸಿಗುತ್ತೆ. ಆದ್ದರಿಂದ ಗೋಲ್ಡ್ ಕಾಯಿನ್ ಬೈ ಮಾಡೋದು ತುಂಬಾ ಬೆಟರ್ ಅಂತ ಅಂದ್ಕೊತೀನಿ. ಇಷ್ಟೆಲ್ಲ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಹಣನ ಆರಾಮಾಗಿ ಸೇವ್ ಮಾಡ್ಬೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಖರ್ಚು ಮಾಡಿ ನಾವು ಸೇವ್ ಮಾಡೋದ್ರಿಂದ. ಆಮೇಲೆ ಬಟ್ಟೆನೂ ಅಷ್ಟೇ ಹೆವಿ ಸುಮ್ಮನೆ ಹಬ್ಬ ಬಂದಾಗೆಲ್ಲ ತೊಗೊಳೋದ್ರ ಬದಲು ಒಂದ್ಸಲ ಚಿಕ್ಕಪೇಟೆ ಆ ಕಡೆ ಹೋಗಿ ಒಂದ್ಸಲ ತೊಗೊಂಡು ಅದನ್ನು ನಾವು ಬಳಸೋದ್ರಿಂದನೂ ಕೂಡ ಯಾವಾಗ ಬೇಕೋ ಅಷ್ಟು ಅವಶ್ಯಕತೆ ಇದ್ದಂಗೆ ಮಾತ್ರ ಬಟ್ಟೆ ತೊಗೊಳೋದ್ರಿಂದನೂ ಕೂಡ ನಾವು ಹಣನ ಸೇವ್ ಮಾಡ್ಬೋದು. ನಾವು ಜಾಸ್ತಿ ವೇಸ್ಟ್ ಮಾಡೋದೇ ರೇಷನ್ಗೆ ಮತ್ತು ಬಟ್ಟೆಗೆ ಅಂತಲೇ ನಾವು ಜಾಸ್ತಿ ದುಡ್ಡನ್ನ ಖರ್ಚು ಮಾಡೋದು. ಅದೆರಡನ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಹಣನ ಸೇವ್ ಮಾಡ್ಬೋದು. ಇಷ್ಟೆಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟು ಟಿಪ್ಸು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.